ಹಾಯ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕ್ಯಾರಿ ಬ್ಯಾಗಿಂದ ಒಂದು ಫ್ಲವರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮೆಟೀರಿಯಲ್ಸ್ ತಂದಾಗ ಸಿಗುವಂಥ ಕ್ಯಾರಿ ಬ್ಯಾಗ್ ಅಥವಾ ತಾಂಬೂಲ ಕೊಟ್ಟಾಗ ಸಿಗುವಂಥ ಕ್ಯಾರಿ ಬ್ಯಾಗ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಮೊದಲಾಗಿ ಇದನ್ನು ಸರ್ಕಲ್ ಶೇಪಲ್ಲಿ 5 ಸರ್ಕಲ್ ಶೇಪನ್ನ ಕಟ್ ಮಾಡ್ಕೋಬೇಕು. ನಂತರ ಅದನ್ನು ಅರ್ಧಕ್ಕೆ ಮಡಚಿ ಅದನ್ನು ಮತ್ತೆ ಅರ್ಧಕ್ಕೆ ಮಡಚಿ ಅದರ ಎಡ್ಜಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಅದರ ಎಡ್ಜಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಹೀಗೆ ಮತ್ತೆ ಇನ್ನೊಂದು ಸರ್ಕಲ್ ತಗೊಂಡು ಅದನ್ನು ಆಫ್ ಮಾಡಿಸಿ ಮತ್ತೆ ಅದನ್ನು ಇನ್ನೊಂದು ಸರಿ ಮಡಚಿ ಅದನ್ನು ಮತ್ತೆ ಅದ್ರ ಜೊತೆಗೆ ಫಸ್ಟ್ ಸ್ಟಿಚ್ ಮಾಡೋದ್ರ ಜೊತೆಗೆ ಮತ್ತೆ ಅದನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಇದನ್ನು ಕೈಯಿಂದ ಹೊಲ್ಕೊಂಡು ಅದನ್ನು ಒಂದಕ್ಕೊಂದು ಜಾಯಿನ್ ಮಾಡ್ತಾ ಹೋಗಬೇಕು. ಜಾಯಿನ್ ಮಾಡ್ತಾ ಹೋದಾಗ ಒಂದು ಫ್ಲವರ್ ಥರ ಕಾಣಿಸುತ್ತೆ. ಮತ್ತು ಆ 2 ತುದಿಗಳನ್ನು ಜಾಯಿನ್ ಮಾಡಿ ಸ್ಟಿಚ್ ಮಾಡಬೇಕು. ಈಗ ನೋಡಿ, ಫ್ಲವರ್ ಥರ ಕಾಣಿಸ್ತಾ ಇದೆ. ನಂತರ ಇನ್ನೊಂದು ಕಾಂಟ್ರಾಸ್ಟ್ ಕಲರಲ್ಲಿ ಒಂದು ಸರ್ಕಲನ್ನು ನಾವು ತಗೋಬೇಕು. ಅದು ಚಿಕ್ಕದಾಗಿರಬೇಕು ಸರ್ಕಲ್, ಸ್ಮಾಲ್ ಸರ್ಕಲ್ ತಗೊಂಡು ಅದರೊಳಗಡೆ ಒಂದು ಬಟನನ್ನು ಹಾಕಿ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ಬಟನನ್ನು ಹಾಕಿ ಅದನ್ನು ಸ್ಟಿಚ್ ಮಾಡ್ತಾ ಆ ಬಟನ್ನ ಕ್ಲೋಸ್ ಮಾಡಬೇಕು. ಬಟನ್ ಮಧ್ಯದಲ್ಲಿಟ್ಟು ಸುತ್ತ ಸ್ಟಿಚ್ ಹಾಕ್ತಾ ಹೋಗಬೇಕು. ನಂತರ ಆ ರೌಂಡ್ ಸರ್ಕಲ್ ನಾವೇನು ರೆಡಿ ಮಾಡಿರ್ತೀವಿ ಅದನ್ನು ರೆಡಿಯಾದ ನಂತರ ಅದನ್ನು ಫ್ಲವರ್ ಮಧ್ಯಕ್ಕೆ ನಾವು ಸ್ಟಿಚ್ ಮಾಡ್ಬೋದು ಅಥವಾ ಗ್ಲೂಯಿಂದ ಅಂಟಿಸ್ಬೋದು. ನಾನಿಲ್ಲಿ ಸ್ಟಿಚ್ ಮಾಡಿಲ್ಲ, ಗ್ಲೂಯಿಂದ ಅಂಟಿಸ್ತಾ ಇದ್ದೀನಿ. ಅದನ್ನು ದಾರದಿಂದನೂ ಸಹ ಸ್ಟಿಚ್ ಮಾಡ್ಬೋದು. ಆ ಫ್ಲವರ್ ಮಧ್ಯದಲ್ಲಿ ಇಟ್ಟು ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಆ ಫ್ಲವರ್ ಮಧ್ಯಕ್ಕೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಾಗ ಅದು ಒಂದು ಸುಂದರವಾದ ಫ್ಲವರ್ ಆಗಿ ತಯಾರಾಗುತ್ತೆ. ಇದನ್ನು ನಾವು ಹೇರ್ ಪಿನ್ಗೆ, ಅಪ್ಪು ಪಿನ್ಗೆ, ಇಲ್ಲಾಂದರೆ ನಾವು ಕ್ಲಿಪ್ ಬರುತ್ತಲ್ಲ, ಅದಕ್ಕೆ ಯಾವುದಕ್ಕಾದರೂ ನಾವು ಅದನ್ನು ಅಟ್ಯಾಚ್ ಮಾಡ್ಬೋದು. ಅದರಿಂದ ಒಂದು ಒಳ್ಳೆ ಹೇರ್ ಆಕ್ಸೆಸರೀಸ್ನ ನಾವು ತಯಾರು ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತಿಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.